ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮದುವೆ ಮನೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಮಾಡುವಂಥ ಒಂದು ಶಾವಿಗೆ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಈಸಿಯಾಗಿ ಮಾಡುವಂಥ ಪಾಯಸ. ಇದು ನಾನು ಒಂದು 3 ಜನಕ್ಕಾಗಷ್ಟು ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮಾಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ, ಪಾಯಸ ಮಾಡೋಕ್ಕೆ ಇನ್ನೊಂದು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. ಬಾದಾಮಿ ಮತ್ತು ಪಿಸ್ತಾ ತಗೊಂಡಿದ್ದೀನಿ. ಇದು ಬಾದಾಮ್ ಪೌಡ್ರು, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಮತ್ತು ಶಾವಿಗೆ ಮತ್ತು ಮಿಲ್ಕ್ ಮೇಡ್ ಅವ್ರದ್ದು ಕಂಟೆಂಟ್ ಮಿಲ್ಕ್ ತಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ತುಪ್ಪ ಮತ್ತು ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇವಾಗ ಒಂದು ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪಕ್ಕಾದ್ಮೇಲೆ ಇವಾಗ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇದಕ್ಕೆ ಇವಾಗ ನಾನು ಅದೇ ಪ್ಯಾನಿಗೆ ಶಾವಿಗೆನ ಹಾಕ್ತಾಯಿದ್ದೀನಿ. ಶಾವಿಗೆ ರೋಸ್ಟೆಡ್ ಆಗಿರೋ ಶಾವಿಗೆನೇ ಮತ್ತೇನು ರೋಸ್ಟ್ ಮಾಡಬೇಕು ಅಂತ ಇಲ್ಲ. ಅದು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ನೀವು ರೋಸ್ಟ್ ಆಗಿರೋ ಶಾವಿಗೆನ ತಗೋಬೋದು, ಇಲ್ಲಾಂದರೆ ರೋಸ್ಟ್ ಆಗದೇ ಇರೋ ಶಾವಿಗೆ ತಗೊಂಡು ಅದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನಾದರೂ ಒಂದು 2 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು. ನೋಡಿ, ಇವಾಗ 2 ನಿಮಿಷ ಆಗಿದೆ, ಸಾಕು. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಹಾಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ನಾನು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಶಾವಿಗೆನ ಹಾಕ್ತಾಯಿದ್ದೀನಿ. ರೋಸ್ಟ್ ಮಾಡಿರೋಂಥ ಶಾವಿಗೆನ ಇದರಲ್ಲಿ ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ನೋಡಿ, ಇದು ಚೆನ್ನಾಗಿ ಬೇಯಬೇಕು ಶಾವಿಗೆ ಎಲ್ಲ. ಆ ಥರ ಬೇಯಿಸ್ಕೊಳ್ಳಿ. ನಾನು ಸ್ವಲ್ಪನೇ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡ್ತಾಯಿಲ್ಲ. ನಮ್ಮ ಮನೇಲಿ ಯಾರು ತಿನ್ನಲ್ಲ ಅಂತ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಇದು ಹಾಲಿಗೆ ನೀರೇನು ಮಿಕ್ಸ್ ಮಾಡಿಲ್ಲ, ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋತಿದ್ದೀನಿ. ಯಾಕೆಂದರೆ ಶಾವಿಗೆ ಜೊತೆ ಏಲಕ್ಕಿ ಎಲ್ಲ ಮಿಕ್ಸ್ ಆದಾಗ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಗೊತ್ತಾಗುತ್ತೆ ನಿಮಗೆ ಶಾವಿಗೆ ಸಾಫ್ಟ್ ಆದಾಗ. ನೋಡಿ, ಇವಾಗ ಶಾವಿಗೆ ಬೆಂದಿದೆ. ಇದಕ್ಕೆ ಇವಾಗ ನಾವು ಕಂಟೆಂಟ್ ಮಿಲ್ಕ್ ಹಾಕೋಣ. ಮಿಲ್ಕ್ ಮೇಡ್ದು ಕಂಟೆಂಟ್ ಮಿಲ್ಕ್ ಹಾಕೋಣ. ನೋಡಿ, ನಾನು ಕಂಟೆಂಟ್ ಮಿಲ್ಕ್ ಹಾಕ್ತಿದ್ದೀನಿ. ನಾನು ಒಂದು ಅರ್ಧ ಕಪ್ ಅಷ್ಟು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಸಕ್ಕರೆ ಮತ್ತು ಕಂಟೆಂಟ್ ಮಿಲ್ಕ್ 2 ಮಿಕ್ಸ್ ಮಾಡಿ ಹಾಕ್ಬೋದು. ನಾನು ಸ್ವೀಟ್ಗೆ ಬರೀ ಇದೊಂದನ್ನೇ ಹಾಕ್ತಾಯಿದ್ದೀನಿ, ಬೇರೇನೂ ಹಾಕ್ತಾಯಿಲ್ಲ. ಒಂದು ಅರ್ಧ ಕಪ್ ಹಾಕಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ. ನೀವು ಬೇಕು ಅಂದರೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ಹಾಕೋಬೋದು. ನಾನು ಸಕ್ಕರೆ ಏನು ಯೂಸ್ ಮಾಡ್ತಾಯಿಲ್ಲ ಅದಕ್ಕೆ. ನೋಡಿ, ಇವಾಗ ಕಲರು ಚೇಂಜ್ ಆಗಿದೆ, ಆಮೇಲೆ ಸ್ವಲ್ಪ ಗಟ್ಟಿನೂ ಆಗಿದೆ. ಇದಕ್ಕೆ ನೀವು ಬೇಕು ಅಂದರೆ ಆರಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಅವಾಗ ಹಾಲನ್ನ ಬಿಸಿ ಮಾಡಾಕೋಬೋದು, ಇಲ್ಲಾಂದರೆ ನೀರನ್ನ ಬಿಸಿ ಮಾಡಾಕೋಬೋದು. ಇದಕ್ಕೆ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡ್ರೆ ಗೋಡಂಬಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಮಿಲ್ಕ್ ಮೇಡ್ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಆದರೆ ಕುದ್ರೆ ಸಾಕು. ಜಾಸ್ತಿ ಏನು ಕುದಿಸೋದು ಬೇಕಾಗಿಲ್ಲ, ಯಾಕಂದರೆ ಶಾವಿಗೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಲ್ವ, ಅದರಿಂದ. ನೋಡಿ, ಇವಾಗ ಲಾಸ್ಟ್ ನಾನು ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕೊಳ್ಳಿ, ಬೇಡ ಅಂದರೆ ಬೇಡ. ಇದು ಸ್ವಲ್ಪ ಟೇಸ್ಟ್ಗೆ ಅಷ್ಟೇ, ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಲೇಬೇಕು ಅಂತೇನಿಲ್ಲ. ಸ್ವಲ್ಪ ಕಲರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಇರುತ್ತೆ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಅದರಲ್ಲೂ ಸ್ವೀಟ್ ಇರುತ್ತೆ, ನೀವು ಸ್ವೀಟ್ನ ನೋಡಿ ಹಾಕೊಳ್ಳಿ. ಪೌಡ್ರು ಮತ್ತು ಮಿಲ್ಕ್ ಮೇಡು ಎಲ್ಲ ಹಾಕ್ಬಿಟ್ರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಸಾಕು ಇಷ್ಟ ಆದರೆ. ಇದು ಆರಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ, ಆವಾಗ ಸ್ವಲ್ಪ ಹಾಲು ಬಿಸಿ ಮಾಡಿ ಹಾಕೊಳ್ಳೋಣ. ಇದನ್ನು ಸರ್ವ್ ಮಾಡೋಣ ಈಗ. ನೋಡಿ, ಇವಾಗ ಇದ್ರ ಮೇಲೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಡೆಕೋರೇಷನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.